ಈ ಮಧ್ಯೆ ಬಳ್ಳಾರಿಯಲ್ಲಿ ದೊಡ್ಡದೊಂದು ಯಾಗ ನಡೀತಾ ಇದೆ. ಬಳ್ಳಾರಿಯ ಅಮೃತೇಶ್ವರ ದೇವಸ್ಥಾನದಲ್ಲಿ 2 ದಿನಗಳ ವಿಶೇಷ ಪೂಜೆ ಯಾಗ ಇದು. DK ಶಿವಕುಮಾರ್ ಅವರ ಆಪ್ತ ಆಂಜನೇಯುಲು ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಹೆಸರಿಗೆ ನಡೆಸ್ತಾ ಇರುವಂಥ ಯಾಗ ಇದು ಆಂಜನೇಯುಲು. ಇದು ಅಂದರೆ DK ಶಿವಕುಮಾರ್ ಅವರ ಹೆಸರು ಬರೆದಿಟ್ಟಿದ್ರಲ್ಲಿ ಕದ್ದು ಮುಚ್ಚಿ ಹಾಗೇನಿಲ್ಲ. DK ಶಿವಕುಮಾರ್ ಅವರ ರಾಶಿ ನಕ್ಷತ್ರ ಎಲ್ಲ ಬರೆದಿಟ್ಟೆ ಮಾಡಿಸ್ತಾ ಇರೋ ಪೂಜೆ. ಶ್ಯಾಮಲ ಯಾಗ 5 ಹೋಮಕುಂಡಗಳ ರಚನೆ ಮಾಡಿ ರಾಜಶ್ಯಾಮಲ ಯಾಗ ಮಾಡ್ತಾರಂತೆ. ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ, ಗಣಪತಿ ಹೋಮ ಒಟ್ಟೊಟ್ಟಿಗೆ ಮಾಡ್ತಾರೆ. ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದ ಅರ್ಚಕರನ್ನು ಕರೆಸಲಾಗಿದೆ. ಬುಡಾ ಅಧ್ಯಕ್ಷರಾಗಿರುವ ಆಂಜನೇಯಲು ಮಾಡಿಸ್ತಾ ಇರುವಂಥ ಪೂಜೆ ಇದು. ಈ ಪೂಜೆ ಮಾಡಿಸಿದ ನಂತರನೇ KCR ತೆಲಂಗಾಣಕ್ಕೆ, ಜಗನ್ಮೋಹನ್ ರೆಡ್ಡಿ ಆಂಧ್ರಕ್ಕೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಆಂಧ್ರಕ್ಕೆ ಮುಖ್ಯಮಂತ್ರಿ ಆಗಿದ್ದರಂತೆ. ಈ ಯಾಗ ಮಾಡಿಸಿದ ಮೇಲೇ ಅವ್ರಿಗೆ ಅಧಿಕಾರ ಬಂದಿದ್ದಂತೆ. ಅಂಥದ್ದೊಂದು ಯಾಗವನ್ನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬುಡಾ ಅಧ್ಯಕ್ಷ ಆಂಜನೇಯಲು ಮಾಡಿಸ್ತಾ ಇದ್ದಾರೆ. ಮಾತಾಡಿದ್ದಾರೆ ಅವರು, ಕೇಳಿಸ್ಕೊಳ್ಳಿ. ಒಂದೇ ಒಂದು ಸಾರಿ CM ಆಗಲೇಬೇಕು DK ಶಿವಕುಮಾರ್ ಅಂತ ನಮ್ಮೆಲ್ಲರೂ ಕೂಡ ಮನಸ್ಸಲ್ಲಿದೆ. ನಮ್ಮ ಸಾಹೇಬರು ಒಂದು ಸಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ನಾನು ದೇವ್ರನ್ನ ಬೇಡ್ಕೊತಾ ಇದ್ದೀನಿ. KCR ಅವರು ಮಾಡಿದ್ದಾರೆ, ಜಗನ್ ಅವರು ಮಾಡಿದ್ದಾರೆ. ಈ ಹೋಮ ಮಾಡಿದ ಮೇಲೆ ಈಗ ತಾನೇ ನನಗೆ ಹೇಳ್ತಾರೆ, ಈ ಹೋಮ ಮಾಡಿದ ಮೇಲೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ನನಗೆ ಈಗ ತಾನೇ ಸ್ವಾಮಿಗಳು ಆಂಧ್ರದಿಂದ ಬಂದವರು ಹೇಳಿದ್ರು. ನಾನು ಆ ಉದ್ದೇಶದಿಂದಲ್ಲ, ನಮ್ಮ ಸಾಹೇಬ ಮುಖ್ಯಮಂತ್ರಿ ಆಗಬೇಕು ಅಂತ ದೇವ್ರನ್ನ ನಮ್ಮ ಮಿಸ್ಸಸ್ಸು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಸಾಹೇಬರು ಒಂದು ಸಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ನಾನು ದೇವ್ರನ್ನ ಬೇಡ್ಕೊತಾ ಇದ್ದೀನಿ. KCR ಅವರು ಮಾಡಿದ್ದಾರೆ, ಜಗನ್ ಅವರು ಮಾಡಿದ್ದಾರೆ. ಈ ಹೋಮ ಮಾಡಿದ ಮೇಲೆ ಈಗ ತಾನೇ ನನಗೆ ಹೇಳ್ತಾರೆ, ಈ ಹೋಮ ಮಾಡಿದ ಮೇಲೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ನನಗೆ ಈಗ ತಾನೇ ಸ್ವಾಮಿಗಳು ಆಂಧ್ರದಿಂದ ಬಂದವರು ಹೇಳಿದ್ರು. ನಾನು ಆ ಉದ್ದೇಶದಿಂದಲ್ಲ, ನಮ್ಮ ಸಾಹೇಬ ಮುಖ್ಯಮಂತ್ರಿ ಆಗಬೇಕು ಅಂತ ದೇವ್ರನ್ನ ನಮ್ಮ ಮಿಸ್ಸಸ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.